ವಿಶ್ವ ಪರಿಸರ ದಿನದ ಶುಭಾಶಯಗಳು. ಬೃಹತ್ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಇದು ಪರಿಸರದ ಸಂರಕ್ಷಣೆ ಮತ್ತು ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ವಿಶ್ವವ್ಯಾಪಿ ಉತ್ಸವವಾಗಿದೆ. ಈ ದಿನದ ಉದ್ದೇಶ ಪರಿಸರದ ಹಾನಿಯನ್ನು ತಡೆಗಟ್ಟಲು ಮತ್ತು ಪರಿಸರ ಸ್ನೇಹಿ ಕ್ರಮಗಳನ್ನು ಉತ್ತೇಜಿಸಲಾಗಿದೆ. ವಿವಿಧ ದೇಶಗಳಲ್ಲಿ ಈ ದಿನ ವಿವಿಧ ಕಾರ್ಯಕ್ರಮಗಳು ಮತ್ತು ಶುದ್ಧೀಕರಣ ಕಾರ್ಯಗಳು ನಡೆಯುತ್ತವೆ. ಪರಿಸರ ಮಾಲಿನ್ಯ, ವಾಯು ಮತ್ತು ಜಲಮಾಲಿನ್ಯ ಹೀಗೆ ವಿಭಿನ್ನ ಸಮಸ್ಯೆಗಳ ಪರಿಹಾರಕ್ಕೆ ಚಿಂತನೆ ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಾರ್ವಜನಿಕರು ಈ ದಿನದ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆ, ಮರ ನೆಡುವುದು ಮತ್ತು ಮರುಬಳಕೆ ಪ್ರಕ್ರಿಯೆಯನ್ನು ಉತ್ತೇಜಿಸಲಾಗಿದೆ. ಈ ದಿನದಂತೆ ನಾವು ಪ್ರತಿದಿನವೂ ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UNEP ಈ ಕಾರ್ಯಕ್ರಮವನ್ನು ಮಾರ್ಗದರ್ಶಿಸುತ್ತದೆ. ನಮ್ಮ ಭೂಮಿಯನ್ನು ಸುಸ್ಥಿರವಾಗಿ ಉಳಿಸುವಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಧನ್ಯವಾದಗಳು. सभी को मेरा नमस्कार। विश्व पर्यावरण दिवस पर मैं आपको बस इतना बताना चाहती हूँ कि हमारा पर्यावरण सभी जीवित प्राणियों के साथ साथ उनके आसपास के वातावरण से मिलकर बनाया गया है। मुझे ये भी कहना चाहती हूँ कि हमें अपना समाज के साथ साथ उनके आसपास के अपने दैनिक जीवन में भी पर्यावरण के प्रति जागरूकता फैलानी चाहिए। हमारे पर्यावरण को बचाना और उसकी रक्षा करना ही हमारा कर्तव्य है। मेरे विचार से पर्यावरण के लिए अपना योगदान देना सभी की जिम्मेदारी है। इसलिए आइए हम सब मिलकर एक हरियाली भरें और धरती की सतत विकास के लिए काम करें। धन्यवाद। शुभ दिन। Hello everyone. On this World Environment Day, let's encourage and support green initiatives in our schools, communities and workplaces. Plant trees, clean up local parks and engage in sustainable practices. Together we can create a healthier and more sustainable environment. Thank you. ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ. ನ್ಯೂಜಿಲೆಂಡ್ನಲ್ಲಿ ಬಂದಿದೆ ಭೀಕರ ಬರಗಾಲ, ಬಹುತೇಕ ಜನರು ನಾಪತ್ತೆ. ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ. ನ್ಯೂಜಿಲೆಂಡ್ನಲ್ಲಿ ಬಂದಿದೆ ಭೀಕರ ಸುನಾಮಿ. 3 ತಿಂಗಳಾದರೂ ಜನರ ಪರದಾಟ. 3 ಕಡೆ Breaking news. A cyclone affected America for 37 days, straight 37 days, and it also affected 5 countries. The people were also affected. Here comes one more breaking news. There was earthquake, there was tsunami, also so many people went missing. ये
ब्रेकिंग न्यूज है या मेरा ब्रेकडाउन। कहीं तूफान, कहीं चक्रवात, कहीं भूकंप, कहीं पर्वतों की बस पिघल रही है, कहीं बाढ़ आ रही है तो कहीं पूरा सूखा है। हे ईश्वर, ये क्या हो रहा है मेरे साथ? मेरे सारे पेड़ काट काट के उखाड़ दिया गया है। अब मुझसे और सहा नहीं जाता, अब मुझसे और सहा नहीं जाता। ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಕೇಳಿಸ್ಕೊಳ್ಳಿ, ನೋಡಿ ನೋಡಿ, ಭೂಮಿ ಕರಿತಾ ಇದೆ. ಉಳಿಸಿ ಉಳಿಸಿ, ಜೀವ ಉಳಿಸಿ. ತಾಯಿ ನಿಮ್ಮಲ್ಲಿವೋ ನಮ್ಮ ಸಂಬಂಧ, ತಾಯಿ ನಿಮ್ಮಲ್ಲಿವೋ ನಮ್ಮ ಸಂಬಂಧ, ತಾಯಿ ನೀನಿಲ್ಲದ ನಮ್ಮ ಬದುಕು ಬಂಧನ. ನಮ್ಮ ಭವಿಷ್ಯಕ್ಕೆ ನೀನೇ ಆಧಾರ, ನಮ್ಮ ಭವಿಷ್ಯಕ್ಕೆ ನೀನೇ ಆಧಾರ. The forest is the power of the earth. The forest is the power of the earth. ನೀವೇ ನಮ್ಮ ಸಂರಕ್ಷಣೆ, ನೀವೇ ನಮ್ಮ ಆಧಾರ, ನೀವೇ ನಮ್ಮ ಸಂರಕ್ಷಣೆ, ನೀವೇ ನಮ್ಮ ಆಧಾರ। हाँ बोलो बोलो, क्या तुम्हें चिड़िया की चहचहाने की आवाज सुनाई नहीं देती? क्या तुम्हें पीने के लिए शुद्ध जल नहीं मिलता? क्या तुम्हें शुद्ध हवा नहीं मिलती? मेरे सारे संसाधन अब नष्ट होते जा रहे हैं। ऐसा क्यों हो रहा है? क्या पर्यावरण बच नहीं पाएगा? ऐसा क्यों हो रहा है? क्या मेरे दिन निकट है? Vande Mataram, Vande Mataram. Mother Earth, we are here for you, not this day. We are fighting together for these problems. अरे ये तो वही महिला है जो सैकड़ों पौधा लगाकर मेरा ध्यान रखा है। ये तो तुलसी गौड़ा है। ನೋಡಿ ನೋಡಿ, ನಿಮ್ಮ ಕಾಡನ್ನೆಲ್ಲ ಯಾರೋ ಕಾಪಾಡ್ತಾ ಇದ್ದಾರೆ, ಅದನ್ನ ಯಾರೋ ರಕ್ಷಿಸ್ತಾ ಇದ್ದಾರೆ, ಗಿಡ ಮರಗಳ ಪೋಷಣೆ ಮಾಡ್ತಾ ಇದ್ದಾರೆ. ನೋಡಿ ನೋಡಿ, ಇವರೇ ರಾಜೇಂದ್ರ ಸಿಂಗ್. ಇವರು ನೀರಿನ ಸಂರಕ್ಷಣೆ ಕೇಂದ್ರ ಮತ್ತು ನೀರಿನ ಕೆರೆಕಟ್ಟೆಗಳನ್ನು ಸರದಾರ. ಸುಮಾರು 8,000ಕ್ಕಿಂತ ಹೆಚ್ಚು ನೀರಿನ ಸಂರಕ್ಷಣೆ ಕೇಂದ್ರವನ್ನು ರಚಿಸಿದ್ದಾರೆ. ಇವರು ಜನಪುರುಷರೆಂದೇ ಪ್ರಸಿದ್ಧ. ಲಕೋಡಿಯ ಊರಿನ ನಿವಾಸಿ ದೊಡ್ಡ ಆಪತ್ತನ್ನು ದೂರ ಮಾಡಿದ್ದಾರೆ. ಈಗ ಊರಿನ ಬರಗಾಲಕ್ಕೆ ದೊಡ್ಡ ನೀರಿನ ಸಂರಕ್ಷಣೆ. ಇಂಗು ಗುಂಡಿಗಳ ಮೂಲಕ 40 ಹಳ್ಳಿಗಳಿಗೆ ನೀರು ಒದಗಿಸಿ ಜೀವ ಉಳಿವಿಗೆ ಕಾರಣರಾಗಿದ್ದಾರೆ. ಮದರ್ ವಿ ಆರ್ ಯುವರ್ ಚಿಲ್ಡ್ರನ್. ಅಲ್ಲಿನೇ ತಲಗಿಸಬೇಕು, ಜನರನ್ನು ಜಾಗೃತಿಗೊಳಿಸಬೇಕು. ಪ್ಲಾಸ್ಟಿಕ್ ಜೀವಕ್ಕೆ ಕುಂದು ಯಾಕೆ ಬೇಕು ನಮಗೆ ಇದರ ಸಹಾಯ? We are vigilant to make the earth a safe haven. We should stop and fight against pollution to save our mother. ತಾಯಿ ನಮ್ಮ ಕರೀತಾ ಇದ್ದಾರೆ, ಭೂಮಿ ತಾಯಿ ನಮ್ಮ ಕರೀತಾ ಇದ್ದಾರೆ, ಭೂಮಿ ತಾಯಿ ನಮ್ಮ ಕರೀತಾ ಇದ್ದಾರೆ.